ಬಿಗ್ ಬಾಸ್ಗೆ ಹೋದಾಗ ನಿಮ್ಮ ಓಪನಿಂಗೇ ಒಂದು ತುಂಬ ರೊಮ್ಯಾಂಟಿಕ್ ಆಗಿ ರೆಡಿ ಮಾಡಿಬಿಟ್ಟಿದ್ರು. ಪೂಲಿಂದ ನೀವು ಎದ್ದು ಬರೋದು, ರೋಸ್ ಕೊಡೋದು ರಾಶಿಕನಿಗೆ, ಅಂದರೆ ಇವ್ರ ಜೊತೆ ನಾನು ಫ್ರೆಂಡ್ಶಿಪ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಎಲ್ಲ ಕ್ಯೂಟ್ ಆಗಿದ್ದಾರೆ ಅನ್ನೋ ಇದಕ್ಕೆ. ಹೊರಗಡೆ ಹೆಂಗಿದೆ ಮಾತು ಅಂತಂದರೆ, ಸೂರಜ್ ಅವ್ರಿಗೆ ಇದು ಹೇಳಿ ಕಳಿಸಿದ್ದು ರಾಶಿಕನಿಗೆ ಕೊಡು ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಟೀಮ್ ಅವ್ರು ಹೇಳಿದ್ದು ಅನ್ನೋದೊಂದು ಮಾತಿದೆ. ಇದ್ರ ಬಗ್ಗೆ ನೀವು ಕ್ಲಾರಿಟಿ ಕೊಡ್ಬೋದಾ? ಇಲ್ಲ ಮ್ಯಾಮ್, ಲೈಕ್ ನನಗೆ ಸ್ಟಾರ್ಟಿಂಗ್ ಹೋಗೋಕ್ಕೂ ಮುಂಚೆ ಒಂದು ಮಾತುಕತೆ ಆಗುತ್ತೆ ನನಗೆ ಟೀಮ್ ಜೊತೆ ಎಲ್ಲ. ನಿಮ್ಗೆ ಯಾರು ಕ್ಯೂಟ್ ಅನ್ನಿಸ್ತಾರೆ ಮನೇಲಿ ಅಂತ ಆನೆಸ್ಟ್ ಒಪಿನಿಯನ್ನೇ ಕೊಡ್ತೀನಿ. ನಂಗೆ ಯಾರು ಕ್ಯೂಟ್ ಅನ್ಸಿದ್ರು ಅಂದರೆ ಅಲ್ಲೂ ನಾನು ರಾಶಿಕಾ ಅಂತಾನೆ ಹೇಳಿರ್ತೀನಿ. ಒಳಗೆ ಹೋದ್ಮೇಲೆ ನಾನು ರೋಸ್ನ ತೊಗೊಂಡೋಗಿ ಬೇರೆಯವ್ರಿಗೆ ಕೊಟ್ಟರೆ ಅಲ್ಲೊಂದು ಹೇಳಿದ್ದೇನೆ ಇಲ್ಲೊಂದು ಮಾಡ್ತಿದ್ದೇನೆ ಅಂತ ಆಗ್ಬಾರ್ದಲ್ಲ. ಸೊ ಅಲ್ಲೂ ನಾನು ಬಿಗ್ ಬಾಸ್ಗೆ ಹೇಳಿದಾಗಲೂ ಐ ಫೆಲ್ಟ್ ರಾಶಿಕಾ ಇಸ್ ಕ್ಯೂಟ್ ಅಂದ್ಬಿಟ್ಟು ರಾಶಿಕಂಗೆ ಕೊಟ್ಟೆ. ಯಾರು ನಂಗೆ ಏನೂ ಹೇಳ್ಕೊಡಕ್ಕೆ ಹೋಗಿಲ್ಲ. ಓಕೆ, ಕಾಮನ್ ಮ್ಯಾನ್ ಆಗಿ ನೀವು ಬಿಗ್ ಬಾಸ್ ಒಳಗಡೆ ಹೋಗ್ತೀರಿ, ಅಲ್ಲೆಲ್ಲ ಸೆಲೆಬ್ರಿಟಿಗಳು ಇರ್ತಾರೆ, ಎಲ್ಲ ಸೀರಿಯಲ್ ಮಾಡಿ ಬಂದಿರೋರು, ಸಿನಿಮಾ ಮಾಡಿ ಬಂದಿರೋರು ಇರ್ತಾರೆ. ನಿಮಗೆ ಅವ್ರ ಜೊತೆ ಅಡ್ಜಸ್ಟ್ ಆಗೋದು ಏನಾದರೂ ಕಷ್ಟ ಆಯ್ತಾ ಅಂತ? ಮ್ಯಾಮ್ ಅವರೆಲ್ಲ ನಮ್ಮ ಥರನೇ ಮ್ಯಾಮ್, ಅವರು ಕಾಮನ್ ಮ್ಯಾನೇ, ಬಟ್ ಸ್ವಲ್ಪ ಎಕ್ಸ್ಟ್ರಾಡಿನರಿ ಥಿಂಗ್ಸ್ ಮಾಡಿದ್ದಾರೆ ಅವರು. ಸೊ ಅವರು ಸೆಲೆಬ್ರಿಟೀಸ್, ಎವ್ರಿ ಒನ್ ಆರ್ ಕಾಮನ್ ಓನ್ಲಿ, ಬಟ್ ಒಳಗೆ ಹೋದ್ಮೇಲೆ ದೇ ಹವ್ ಡನ್ ಸಮಥಿಂಗ್, ದಟ್ ಈಸ್ ದ ರೀಸನ್ ದೇ ಆರ್ ಸೆಲೆಬ್ರಿಟೀಸ್. ನಾನು ಸ್ಟಾರ್ಟಿಂಗಲ್ಲಿ ನನಗೂ ತುಂಬ ನರ್ವಸ್ ಆಯಿತು, ಎಲ್ಲರೂ ಸೆಲೆಬ್ರಿಟೀಸ್ ಇರ್ತಾರೆ. ಬಟ್ ಒನ್ಸ್ ನಾ ಮನೆಗೆ ಹೋದ್ಮೇಲೆ ಎಲ್ಲರ ಜೊತೆ ಮಾತಾಡೋ ಎಲ್ಲರೂ ನಮ್ಮ ಥರ ಕಂಟೆಸ್ಟೆಂಟ್ಸ್, ಆಲ್ ಕಾಮನ್ ಪೀಪಲ್ ಓನ್ಲಿ. ಆ್ಯಂಡ್ ಒನ್ಸ್ ಐ ಗಾಟ್ ಟು ನೋ ದೆಮ್, ಐ ವಾಸ್ ಲೈಕ್, ನಾನು ಹೋಗ್ತಿದ್ದಂಗೆ ಮಾತಾಡಿದ ತಕ್ಷಣ ಓಕೆ ದಿಸ್ ಇಸ್ ಡೂಯಬಲ್, ಏನು ಅಷ್ಟೊಂದೇನು ಕಷ್ಟ ಇಲ್ಲ, ಐ ಕ್ಯಾನ್ ಸರ್ವೈವ್ ಹಿಯರ್ ಅಂತಲೇ ಅನಿಸ್ತು ನನಗೆ.